ಜೋ ಲಾಲಿ ಕಂದ ಜೋ ಜೋ ನನ್ನ ಆನಂದ ಜೋ ಜೋ ಲಾಲಿ ಕಂದ ಜೋ ಜೋ ನನ್ನ ಆನಂದ ಯಾವ ಹಾಡನು ಹಾಡಿ ನಿನ್ನ ರಂಜಿಸಲಿ ನಿನ್ನ ಸಂತೈಸಲಿ ಯಾವ ಹಾಡನು ಹಾಡಿ ನಿನ್ನ ರಂಜಿಸಲಿ ಸಂತೈಸಲಿ ಜೋ 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 ಲಾಲಿ ಕಂದ ಜೋ 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 ನನ್ನ ಆನಂದ. ಏನ್ ಗೀತಕ್ಕ, ಲಾಲಿ ಹಾಡು ಹೇಳೋದಕ್ಕೆ ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹ್ಞೂ ಮತ್ತೆ ಹೇಳ್ಬೇಕಲ್ಲವ, ಮತ್ತು ಈಗಲಿಂದನೇ ಪಾಪು ನಾವು ಮಾತಾಡೋದು ಎಲ್ಲ ಕೇಳಿಸ್ಕೊಂತಲೆ, ಅದಕ್ಕೆ ಈಗಲಿಂದನೇ ಹಾಡಿಡ್ಕೆ ಅಂತ ಹೊಟ್ಟೆ ಒಳಗೆ ಮಂಗಿಸ್ಬಿಟ್ರೆ ಹೊರಗೆ ಬಂದಮೇಲೆ ಅದೇ ಹಾಡು ಹೇಳಿದ್ರೆ ಮಕ್ಕಂತತಿ ಅಂತ ಅದಕ್ಕೆ ನೋಡು ಇದೇ ಹಾಡು ಹೇಳ್ಕೆ ಅಂತ ಅಡ್ಡಾಡಕತ್ತಿತ್ತೆ. ಗೀತಕ್ಕ, ಮತ್ತೆ ಹೊಟ್ಟೆ ಒಳಗಿದ್ದಾಗೇ ಹಿಂಗೆಲ್ಲ ಹಾಡಿಡೋದು, ಆಮೇಲೆ ಪುಸ್ತಕ ಓದೋದು, ಅದೇ ಹಿಂಗೆ ಆರಾಮಾಗಿರೋ ಸ್ವಚ್ಛವಾದ ಗಾಳಿಲಿ ಅಡ್ಡಾಡೋದು ಅದೆಲ್ಲ ಮಾಡಬೇಕು. ಮತ್ತೆ ನೀನು ಮಾತಾಡೋದು ಏನು ಮಾತಾಡ್ತೀಯ, ಮತ್ತು ನೀನು ಏನು ನೋಡ್ತೀಯ ಅದೆಲ್ಲ ಮಗು ಕೇಳಿಸ್ಕೊಂತತಿ. ಮತ್ತು ನೋಡಿ ಈಗ ನಮ್ಮ ಮಕ್ಕಳು ವಾರಕ್ಕೆ 4 ಸರಿ ಪಟ್ಟು ತಿನ್ನೋದು ಎದಕ್ಕೆ ಕೇಳೋ, ನಾನು ಹೊಟ್ಟೆಲಿದ್ದಾಗ ಬರೀ ನಮ್ಮ ಅವ್ವನ ಹತ್ರ ವಾರಕ್ಕೆ 4-5 ಸರಿ ಪಡ್ಡು ಮಾಡಿಸ್ಕೊಂಡು ತಿಂತಿದ್ದೆ. ಪಡ್ಡು ಅಂದರೆ ಪಡ್ಡು ತಿಂದುಬಿಟ್ರೆ ಸಾಕು ನೋಡವ, ನನಗೆ ಬೇರೆ ಏನೇನು ಬೇಡಕ್ಕಿತ್ತು. ಬೆಳಗ್ಗೆನೂ ಅದೇ ಪಡ್ಡು, ಮಧ್ಯಾಹ್ನನೂ ಅದೇ ಪಡ್ಡು ತಿಂದು ತಿಂದು ಈ ಹುಟ್ಟಿರೋ ಮಕ್ಕಳು ಬರೀ ಪಡ್ಡು 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 ಅಂತ ನೋಡು. ಏನು ಮಾಡ್ತಿ ವಿಮಲಕ್ಕ, ನಿಜವಾಗ್ಲೂನಾ? ಈಗ ನಾವು ಹೊಟ್ಟೆಲಾದರೆ ನನಗೆ ಗೋಬಿ ಅಂದರೆ ಭಾರಿ ಇಷ್ಟ. ಮತ್ತು ಮುಂದೆ ಹುಟ್ಟ ಮಕ್ಕಳು ಗೋಬಿ ತಿಂತಾವ ಹಂಗಾರೆ? ಹೂನೇ ಶ್ವೇತಾ, ಹಂಗೆಲ್ಲ ಅಂತಾರೆ. ನೀವು ಓದಿರವ, ನಿನಗೆ ಗೊತ್ತಿರಂಗಿಲ್ಲ. 5 ತಿಂಗಳಾದ್ಮೇಲೆ ಏನೋ ಅವು ಅಮ್ಮ ಮಾತಾಡೋದು, ತಂದೆ ಹಿಂಗೆ ಸ್ಪರ್ಶ, ತಂದೆ ಮಾತಾಡೋದು ಧ್ವನಿ, ಇವೆಲ್ಲ ಈಗಂತೂ ಮಕ್ಕಳು ಭಾರಿ ಹುಟ್ಟಿರೋ ಮಕ್ಕಳತ್ತು ಭಾರಿ ಚಾಲ್ತಿರ್ತಾವೆ, ಎಲ್ಲ ಕಂಡುಹಿಡಿತಾವು ಅಂತಾರೆ. ಆಮೇಲೆ ನಾವು ಪ್ರೆಗ್ನೆಂಟ್ ಇದ್ದಾಗ ಏನು ಭಾಳ ಇಷ್ಟಪಟ್ಟು ತಿಂದಿರ್ತೀವಲ್ಲ, ಮಕ್ಕಳು ಅದನ್ನೇ ಇಷ್ಟಪಡ್ತಾವು ಅಂತ ಅಂತಾರೆ. ಕೆಲವೊಬ್ರು ಭಾಳ ತಿಂತಾರೆ, ಕೆಲವೊಬ್ರು ತಿನ್ನಂಗಿಲ್ಲ. ಅದ ನಮ್ಮ ಮನೆ ಕಡೆ ಐತಲ್ಲ, ನಿಮ್ಮ ಅಣ್ಣನ ಕಡೆಗೆ ಬೇಕಿ ಶಾರದಾ ಅಂತದಳವ, ಆಕೆ ಅಂತೂ ಪ್ರೆಗ್ನೆಂಟ್ ಆದಾಗಿಂದ ಡೆಲಿವರಿ ಆಗೋವರೆಗೂ ಬರೀ ಜ್ಯೂಸ್ ಕುಡಿಯೋದ ನೋಡು. ಆಕೆ ಜ್ಯೂಸ್ ಕುಡ್ದೆ ಮಗುನ ಬೆಳೆಸಿದ್ಲಿ, ಜ್ಯೂಸ್ ಕುಡ್ದೆ ಡೆಲಿವರಿ ಮಾಡ್ಕೊಂಡ್ಲು. ಅದು ಈಗ ಯಾರ ಕಂಡ್ಲಿ ಏನು ಬೇಕಪ್ಪ ಅಂದ್ರೆ ಸಾಕು, ಜ್ಯೂಸು 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 ಅಂತದ್ ನೋಡು. ಹ್ಞೂ ಹೌದಾ? ಮತ್ತೆ ನಮ್ಮ ಅಮ್ಮ ಕಡೆಯವರು ಒಬ್ರು ರಿಲೇಷನ್ ಇದ್ದಾರೆ, ಅವರು ಭಾಳ ರಾಗಿ ಮುದ್ದೆ ಊಟ ಮಾಡ್ತಿದ್ಲು ಅಕ್ಕ. ಅವ್ರು ಡೆಲಿವರಿ ಆದಾಗ ಪಾಪ ಒಳ್ಳೆ ರಾಗಿ ಮುದ್ದೆ ಥರ ಗುಂಡು ಸ್ವಲ್ಪ ಹಂಗೆ ಅದೇ ಕಲರ್ ಇತ್ತು ವಿಮಲಕ್ಕ. ನಾವು ಅದಕ್ಕೆ ಅಂತೀವಿ, ರಾಗಿ ಮುದ್ದೆ ಊಟ ಮಾಡಿ ರಾಗಿ ಮುದ್ದೆ ಥರನೇ ಮಗು ಆಗ್ಬಿಡುತ್ತಲ್ಲಪ್ಪ ಇದು ಅಂತ. ಗೀತಕ್ಕ, ಯಾಕೆ ಹೊರಗೆ ಒಬ್ಬಕ್ಕೆ ಇದೆಯಲ್ಲ? ಪಾರಮ್ಮ ಶಿವಣ್ಣ ಎಲ್ಲದಾರೆ? ಅಯ್ಯೋ ಎಲ್ಲರೂ ಅದಾರೆ ವಿಮಲ, ಅವರೆಲ್ಲೋ ಅಂದ್ಬಿಟ್ಟು ಅತ್ತಿ ಒಳಗೆ ಅಡುಗೆ ಮನೆ ಏನೋ ಮಾಡಂಗೆ ಕಾಣ್ತತಿ. ನನಗೆ ಇವತ್ತು ಯಾಕೆ ಬೆಳಗ್ಗಿಂದನೂ ಜಿಲೇಬಿ ತಿನ್ನಂಗಾಗಿತ್ತು. ನಮ್ಮ ಅತ್ತಿನ ಮನೆಗೆ ಮಾಡ್ತಾನೆ ಅಂತೂ ಅಯ್ಯೋ ಅದೆಲ್ಲ ರಾಮಾಯಣ ಏನು ಮಾಡ್ತೀರಿ ಬಿಡತ್ತಿ ಬೇಡ ಅಂದು ಇವ್ರು ನಮ್ಮನೆ ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣನೇ ಚಹಾ ಕುಡಿಸಿ ನಾವು ಮೊದಲು ಹೋಗಿ ಜಿಲೇಬಿ ತಗೊಂಬೋಗ್ರಿ, ನನಗೆ ಯಾಕೆ ಭಾಳ ಬೆಳಗ್ಗಿಂದನೇ ಜಿಲೇಬಿ ತಿನ್ನಂಗಾಗೈತಿ ಅಂತ ಅಂದು ಹಂಗೆ ಚಹಾ ಕುಡಿದು ನಿಮ್ಮ ಅಣ್ಣ ಜಿಲೇಬಿ ತರಕ್ಕೆ ಹೋಗಿದ್ದಾರೆ ನೋಡಲ್ಲಿ. ಇನ್ನೊಂದು ಮುಂದಿನ ಏರಿಯಾದಾಗ ಮಾಡ್ತಾರೆ ನೋಡಿ ಬಿಸಿ ಬಿಸಿದು ಜಿಲೇಬಿ, ಹುಡುಗ ಮಾಡ್ತದೆ ನೋಡು, ಭಾರಿ ಚೆನ್ನಾಗಿ ಮಾಡ್ತೈತೆ ವಿಮಲ. ಅದಕ್ಕೆ ಅಲ್ಲೇ ತಗೊಂಬರ್ರಿ ಅಂತ ಹೇಳಿದ್ದೀನಿ, ಹೋಗಿದ್ದಾರೆ ತಗೊಂಬರಕ್ಕೆ. ಆ ಮುಂದಿನ ಏರಿಯಾದಾಗ ಒಂದು ಹುಡುಗ ಮಾಡ್ತೈತ ಹೌದಿಲ್ಲ, ಆ ಹುಡುಗ ಭಾರಿ ಚೆನ್ನಾಗಿ ಮಾಡ್ತೈತಿ. ನಾವು 2-3 ಸರಿ ತಗೊಂಬಂದು ತಿಂದಿದವಿ. ನಮ್ಮ ಹುಡುಗರು ಭಾರಿ ಇಷ್ಟಪಡ್ತಾವೆ ಅವ್ರ ಹುಡುಗನ ಜಿಲೇಬಿ. ಅದು ಯಾವುದೋ ಊರಿಂದ ಬಂದು ಇಲ್ಲಿ ಅಂಗಡಿ ಇಟ್ಕೊಂಡು ಜಿಲೇಬಿ ಮಾಡ್ತದೆ ನೋಡು. ಆ ಮುಂದಿನ ಏರಿಯಾದಾಗ ಅವನೊಬ್ಬನ ಜಿಲೇಬಿ ಅಂತ ಚೆನ್ನಾಗಿ ಮಾಡೋದಂದ್ರೆ ಚೆನ್ನಾಗತ್ತು ಬಿಡು. ತಗೊಂಬರಕ್ಕೆ ಹೋಗಿದ್ದಾರೆ ಹಂಗಾರ ತಗೊಂಬರ್ಲಿ ತಡಿ, ಹಂಗಾರೆ ನಾವು ತಿಂದ ಹೋಗಲ್ಲ. ಈ ಪ್ರೆಗ್ನೆಂಟ್ ಆಗೋದ್ರಿಂದನೂ ಭಾರಿ ಚೆನ್ನಾಗಿ ಅನಿಸುತ್ತೆ ಬಿಡು ಅಲ್ಲ. ಎಲ್ಲ ಕೇಳಿದ್ದೆಲ್ಲ ತಗೊಂಬಂದು ಕೊಡ್ತಾರೆ, ಆರಾಮ ತಿನ್ಬೋದು. ನಾನಂತೂ ಈಗ ಗೋಬಿ ಪಾನಿಪುರಿ ತಿನ್ಬೇಕು ಅಂದರೆ ನಮ್ಮನೆಯವರು ಮೊದಲೇ ಡಾಕ್ಟ್ರಾ ಅದನ್ನು ಗೋಬಿ ಪಾನಿಪುರಿನ ಜಾಸ್ತಿ ತಿನ್ಬೇಡ, ಹೆಲ್ತ್ ಅಪ್ಸೆಟ್ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಭಾರಿ ರಿಸ್ಟ್ರಿಕ್ಷನ್ ಮಾಡ್ತೈತಿ. ಈ ಯಾಕರ ಈ ಡಾಕ್ಟ್ರ್ ಗಂಡನ ಕಟ್ಕೊಂಬಿಟ್ನೋ ಅಂತ ಅನ್ಸ್ಬಿಡ್ತದೆ ನೋಡು. ನಾನೇನೋ ಹೋಗ್ಲಿ ಬಿಡು, ನಮ್ಮ ಮಾವ ಅಂದು ಮದುವೆ ಆದೆ
ಅದು ನೋಡಿದ್ರೆ ಹಿಂಗೆ ತಿನ್ನಕ್ಕೆ ರಿಸ್ಟಿಂಕ್ಷನ್ ಮಾಡ್ದತ್ತೆ. ನಾನು ಸುಮ್ಮನೆ ದೊಡ್ಡ ಪ್ರೆಗ್ನೆಂಟ್ ಅಕ್ಕನವ. ಹಂಗಂದ್ರೆ ಏನು ಬೇಕಾದ್ರೂ ಕೇಳಿ ತರಿಸ್ಕೊಂಡು ತಿನ್ಬೋದು. ಅಲ್ಲನ ವಿಮಲಕ್ಕ, ಅಲ್ಲನ ಗೀತಕ್ಕ, ಹೆಂಗೈತೆ ನನ್ನ ಐಡಿಯಾ? ಅಪ್ಪ ದೇವ್ರೇ. ಹ್ಞೂ ಮತ್ತೆ ನೀನು ಬೇಗ ಪಾಪು ಮಾಡ್ಕ ಶ್ವೇತಾ. ನೋಡು, ನಮ್ಮದು ನಾವು ಅನುಭವಿಸಿದ್ದು ನೋಡದೇ ಇಲ್ಲ. ಆ ಮದುವೆ ಆಗಿ 1 ವರ್ಷ ಆಗದ ಸಾಕು ನೋಡು. ಜನ ಅಲೆ ಅಯ್ಯಯ್ಯ ಮದುವೆ ಆಗಲ್ಲ 1 ವರ್ಷ ಆಯ್ತು, ಅಲ್ಲೇ 1.5 ವರ್ಷ ಆಯ್ತು, 2 ವರ್ಷ ಆಯ್ತು, ಇನ್ನೂ ಪಾಪುನೇ ಆಗಲಿಲ್ಲ ಅಕ್ಕಿಗೆ, ಹಂಗೆ ಹಿಂಗೆ ಅಂತ ಜನ ಮಾತ್ರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ ಭಾರಿ ಮನಸ್ಸಿಗೆ ನೋವು ಆಗ್ಬಿಡ್ತೈತಿ. ಸುಮ್ಮನೆ ನೋಡು, ನೀನು ನೋಡಿದಿಲ್ಲ ಕಣ್ಣಾರೆ ನಾನು ಎಷ್ಟೆಲ್ಲ ಬೇಜಾರು ಮಾಡ್ಕೊಂತಿದ್ದೆ ಯಾರು ಏನಾರ ಅನ್ನಷ್ಟೊತ್ತಿಗೆ. ಸುಮ್ಮನೆ ನೀನು ಬೇಗ ಪಾಪು ಮಾಡ್ಕೆ ಒಂದು ಗೋಬಿ ಪಾನಿಪುರಿ ತಿನ್ನಂತಿ. ಗೀತಕ್ಕ, ಜನ ಏನಂತಾರೆ? ಅಯ್ಯೋ, ಜನ ಹೆಂಗಿದ್ರು ಮಾತಾಡ್ತಾರೆ. ನಾನಂತೂ ಜನದ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ನಾವು ಮುಂದೋದ್ರೂ ಮಾತಾಡ್ತಾರೆ, ಹಿಂದೆ ಬಿದ್ದರೂ ಮಾತಾಡ್ತಾರೆ. ಅಯ್ಯೋ, ಯಾರೇನೋ ನೋಡು ನಮ್ಮನ್ನು ಒಳ್ಳೇದು ಬಯಸೋದು. ಆದರೂ ಏನೇ ಹೇಳಿ ಗೀತಕ್ಕ, ಈ ನಾನು ಬೇಕಾಗಿದ್ದನ್ನೆಲ್ಲ ತಿನ್ನೋದಕ್ಕೆ, ಈ ಗೋಬಿ ಪಾನಿಪುರಿ ತಿನ್ನೋದಕ್ಕಾದ್ರೂ ಮಕ್ಕಳು ಮಾಡ್ಕೊಂತೀನಿ ನಾನು. ನೀನು ಹೇಳ್ದಂಗೆ ಬೇಗ ನಾನು ಒಂದು ಪಾಪು ಮಾಡ್ಕೊಂಬಿಡ್ತೀನಿ. ಏ ಗೀತಮ್ಮ, ಏ ವಿಮಲಾ, ಶ್ವೇತಾ ಬರ್ರಿ. ಅಲ್ಲೇ ನಿಂತ್ಕೊಂಡು ಮಾತಾಡಕತ್ತಿರಲ್ಲ. ನಾನು ಆಗ್ಲಿಂದ ಕೇಳಿಸ್ಕೊಳಕತ್ತೀನಿ. ಇವ್ರೇನು ಒಳಗೆ ಬರ್ತಾರೆ ಬಿಡು, ಒಳಗೆ ಬರ್ತಾರೆ ಅಂತಂದು ಅಲ್ಲೇ 6:45 6:30 ಆತನ. ಬರ್ರಿ, ಮುರುಸಂಜೆ ಹೊತ್ತು ಹೊರಗೆದಕ್ಕೆ ನಿಂತ್ಕೊಂಡಿರಿ, ಒಳಗೆ ಬರ್ರಿ, ಕುತ್ಕೊಂಡು ಮಾತಾಡಂತ್ರಿ. ಬಂದ್ವಿ. ಇಬ್ರು ಪಾಡೋದಿರ್ ಬಿಡವ, ಹೊರಗೆ ಮಾತಾಡ್ಕೊಂತ ನಿಂತು ಬಿಟ್ಟಿರಿ ನೀವು. ಬರ್ತಾರ ಒಳಗೆ ಬರ್ತಾರ ಅಂತ ಕಾದೆ ಬರಲಿಲ್ಲ. ಅದಕ್ಕೆ ಕರೆದೆ. ಕೂತ್ಕೊಳ್ರಿ. ಒಂದಿಟ್ಟು ಜಿಲೇಬಿ ತಗೊಂಬರಕ್ಕೆ ಹೇಳಿದನಿ. ಜಿಲೇಬಿ ಮಂಡಕ್ಕಿ ಒಂದಿಟ್ಟು ಚಾ ಕುಡಿದು ಆಮೇಲೆ ಹೋಗಂತ್ರಿ. ಅಲ್ಲೇ 3-4 ದಿನ ಆಯ್ತು ಮನೆಗೆ ಬರಲೇ ಇಲ್ಲ. ಬೇಜಾರು ನಮಗೆ. ಅದು ಯಾಕೆ ಬರಲೇ ಇಲ್ಲ, ವಿಮಲಾನು ಬರಲಿಲ್ಲ, ಶ್ವೇತವನು ಬರಲಿಲ್ಲ ಅಂತ ಮಾತಾಡ್ಕೊಂಡಿದ್ವಿ ನೋಡು. ಇಬ್ಬರು ಅತ್ತಿ ಸೊಸಿ ಇರ್ತೇವೆ. ದಿನ ಬಂದು ಒಂದು ಅರ್ಧ ಗಂಟೆಗೆ ಬಂದು ಹೋದ್ರೆ ಎಷ್ಟೋ ಸಮಾಧಾನವ. ಬರಲೇ ಇಲ್ಲ ನೋಡು, 3-4 ದಿನ ಆಯ್ತು. ಕೂತ್ಕೊಳ್ರಿ. ಅಯ್ಯ, ಬರ್ತಿದ್ವಿ ಪರಮ್ಮ, ನಾವು ಬರ್ದಂಗಿರ್ತಿದ್ವಿ. ಮಳೆ ಬೇರೆ ಬಂತಲ್ಲ, ಹಂಗಾಗಿ ತೋಟದ ಕೆಲಸ, ಉಣ್ಣ ಕಟ್ಟೋದು ಕೂಲಿ ಆಳುಗಳಿಗೆ, ಹಂಗಾಗಿ ಅದ್ರ ಸಂಬಂಧ ಬರೋಕ್ಕೆ ಆಗಲಿಲ್ಲ. ನೀನೀಗ ಹೋಗು ಅಂದ್ರೆ ನಾವೇನು ಹೋಗಂಗಿಲ್ಲ. ಈಗ ಮಂಡಕ್ಕಿ ತಿಂದು ಜಿಲೇಬಿ ತಿಂದು ಒಂದಿಟ್ಟು ಚಾ ಕುಡ್ದ ನಾವು ಮನೆ ಕಡೆ ಹೋಗಾರ. ಅಲ್ಲಿ ತನಕ ಇಲ್ಲೇ ಕುತ್ಕೊಳ್ತೀವಿ. ಕೂತ್ಕೊಳ್ರಿ ಕುತ್ಕೊಳ್ರಿ ಅವ್ವ, ತಿಂದ ಹೋಗಂತ್ರಿ. ಗೀತವ, ಈಗ ಇದ್ರ ಮೇಲೆ ಕುಂತ್ರೆ ಆರಾಮ ಅನ್ಸ್ತದಲ್ಲ? ಬೆನ್ನು ಸೊಂಟ ಸ್ವಲ್ಪ ನೋವು ಕಡಿಮೆ ಆಗೈತೆ ನಾಳ? ಹ್ಞೂ ಅತ್ತೆ, ಇವಾಗ ಒಂದು ಸ್ವಲ್ಪ ಸೊಂಟ ನೋವು ಒಂದು ಸ್ವಲ್ಪ ಆರಾಮ ಅನಿಸ್ತೈತಿ. ಇದ್ರ ಮೇಲೆ ಕುತ್ಕೊಂಡ್ರೆ ಸೊಂಟನು ಸ್ವಲ್ಪ ಕಡಿಮೆ ಆದಂಗೆ ಆಗೈತೆ. ಇದು ಮೆತ್ತಗೈತಲ್ಲ, ಕೆಳಗೆ ಕುತ್ಕೊಳಕ್ಕೂ ಒಂಥರ ಚೆನ್ನಾಗಿ ಅನಿಸ್ತೈತಿ. ನೀವು ತರಿಸಿದ್ದು ಚೆನ್ನಾಗತ್ತು ಬಿಡ್ರಿ ಇದನ್ನು. ಚೆನ್ನಾಗೈತೆ ನೋಡಿ ಗೀತಕ್ಕ, ಕುತ್ಕೊಳ್ಳೋದು ಎಂತ ಚೆನ್ನಾಗೈತೆ. ಮೆತ್ತಗೆ ಚೆನ್ನಾಗೈತೆ ನೋಡು. ಆಮೇಲೆ ನೀನು ಹಾಕಿಂದಿರೋ ಬಟ್ಟೆಗಳು ಚೆನ್ನಾಗದವು. ಸುಮ್ಮನೆ ಇಂಥ ಟೈಮ್ನಾಗೆ ಇವ ಪಾಡ. ಸೀರೆ ಹಾಕೋಕ್ಕಾಗಲ್ಲ, ಪೆಟಿಕೋಟು ಕಟ್ಕೊಳ್ಳೋದು ಭಾರಿ ಒಂಥರ ಹಿಂಸೆ ಅನ್ನಿಸ್ತೈತಿ. ಸಂಜೆ ಹೊತ್ತು ಇಂಥವು ಹಾಕ್ಕೊಂಬಿಟ್ರೆ ಯಾರೇನು ಬರೋಂಗಿಲ್ಲ. ನಾವು ಬರೋರು ಹೆಣ್ಮಕ್ಳು ಚೆನ್ನಾಗಿ ಹಾಕತ್ತೆ ನೋಡತ್ತಾಗಿ. ಇವ ಪಾಡತ್ತಾಗಿ. ಹೂನೇ ವಿಮಲ, ಅದ ಶಿವ ಅದ ನೋಡು, ಅವರು ಫ್ರೆಂಡ್ ಅದಾರಂತ. ಅವರು ಹೆಂಡ್ತಿಯರು ಇಂಥವು ಹಾಕ್ಯಂದಿದ್ರಂತ. ತಾಯಿ ಭಾರಿ ಒಳ್ಳೇದೈತಿ, ಶಿವು ಫ್ರೆಂಡ್ ಹೆಂಡ್ತಿ. ಅದು ಎಲ್ಲ ಆನ್ಲೈನಾಗ ಆರ್ಡ್ರ್ ಮಾಡಿ ಹಣ ಇಂಥವೆಲ್ಲ ಹಾಕೋಣ ಕೇಳ್ರಿ ಗೀತಕ್ಕಗ ಅಂತೇಳಿ ಕಳ್ಸೈತೆ ನೋಡಿ. ಅದು ಎಂಥ ಒಳ್ಳೆ ಹುಡುಗಿ ಇದ್ದಿದ್ದಿತ್ತು. ಈಕೆ ಹಾಕ್ಯಾನಲ್ಲ ಅಂದ್ಲು, ಯಾರಿಲ್ಲವ ನಮ್ಮನಿಗೇನು ಯಾರು ಗಂಡು ಮಕ್ಕಳಿಲ್ಲ ಏನಿಲ್ಲ, ಸುಮ್ಮನೆ ಹಾಕ್ಯ ಅಂದು ಬಲವಂತವಾಗಿ ಇವತ್ತು ಹಾಕ್ಸಿದೇನೆ ನೋಡು. ಚೆನ್ನಾಗದವು. ಸುಮ್ಮನೆ ಇಂಥವು ಹಾಕ್ಯನದು ಪಾಡ. ಆಕಿ 2-3 ದಿನದಿಂದ ಯಾಕೆ ಸೊಂಟ ಹೊಡ್ತಾ ಅನ್ನಕ್ಕೆ. ಈಗ ಅದಕ್ಕೆ ಎಂಥ ತರಿಸಿದಿ ಇಂಥವು ಕೆಳಗೆ ಕುತ್ಕೊಳ್ಳೋ ಮುಂದೆ ಇದ್ರ ಮೇಲೆ ಕುತ್ಕೊಳ್ಳೋ ಅಂದೇನಿ ಒಂಚೂರು ಆರಾಮಂತ ಅನಿಸ್ತತಿ. ಏನೋ ಪಾಪ ಹುಡುಗಿ ನೋಡು ಆನ್ಲೈನಾಗ ತೋರಿಸ್ಕೊಟ್ಟಿರೋದು. ಚೆನ್ನಾಗತ್ತು ಬಿಡು ಪರಮ್ಮ. ಇಂಥವೇ ಇದೆಲ್ಲ ಹಾಕೋಣದು ಪ್ರೆಗ್ನೆಂಟ್ ವುಮೆನ್ ಎಲ್ಲ. ಸುಮ್ಮನೆ ಇವೆಲ್ಲ ಕಂಫರ್ಟ್ ಅನಿಸುತ್ತೆ. ಚೆನ್ನಾಗತ್ತು ಬಿಡ್ರಿ. ಏನು ಮಾಡಕತ್ತೀರವ? ಬರ್ರಿ ರತ್ನವ, ಭಾಗ್ಯವ, ಏನೋ ತಂದಿಲ್ಲಲ್ರಿ ನೀವು ಇಬ್ರು? ನಿನ್ನೆ ಹುಣ್ಸೆ ಮರ ಇದ್ವಲ್ಲ ನಮ್ಮವು, ಹುಣ್ಸೆ ಬೋಟ್ ಬಡಿಸಿದ್ವವ. ಅದಕ್ಕೆ ನಾನು ಭಾರಿ ಚೆನ್ನಾಗಿದ್ವೇವ ಹುಣ್ಸೆ ಹಣ್ಣು. ಹಂಗಾಗಿ ಅದ್ರಾಗ ಚಟ್ನಿ ಮಾಡಿದ್ದೆ ಬೆಳಗ್ಗೆ. ಅದಕ್ಕೆ ನೋಡು ಗೀತಾಗ ಅಂತೇಳಿ ತಗೊಂಬಂದೆ. 2-3 ದಿನದಿಂದ ಮಳೆ ಬರ್ತಿತ್ತಲ್ಲೇ ಪಾರಿ. ನಮ್ಮ ಮನೆಗೆ ಮಿರ್ಚಿ ಮಾಡು ಅಂತ ಗಂಟು ಬಿದ್ದಿತ್ತೇವ. ನಾನು ಮಾಡಿದ್ದೆ ಅಲ್ಲ, ಅದಕ್ಕೆ ಇವತ್ತು ಮಾಡಿದ್ನ. ಆಟದಿಗೆ ಈಕೆ ಬಾರೆ ಇಲ್ಲಿ ಪಾರಮ್ಮರ ಮನೆಗೆ ಹೋಗ್ಬರೋಣ ಅಂತೇಳಿ ಬಂದು ಈಕೆ ಹುಣ್ಸೆ ಚಟ್ನಿ ತಗೊಂಬಂದ್ಲಲ್ಲ. ನಾನು ಏನು ಕಡಿಮೆ ಮಾಡಂಗಿಲ್ಲ, ನಮ್ಮ ಮನೆಗೆ ಏನು ಮಾಡಿದ್ರು ಭಾಳನ ಮಾಡೋದು. ಅಕ್ಕ ತಡಿಯತ್ತ ಓಟ್ರು ಕುತ್ಕೊಂಡು ಮಿರ್ಚಿ ತಿಂದ್ರಾತು ಅಂದು ಮಿರ್ಚಿ ತಗೊಂಬಂದೆ ನೋಡು. ಚೆನ್ನಾಗತ್ತು ಬಿಡ್ರ ಬೈ.
ಈಗ ಶಿವಣ್ಣನು ಜಿಲೇಬಿ ಮಂಡಕ್ಕಿ ತಗೊಂಬರ್ತಾನೆ ಅಂತ ಅಂತೂ ಅದನ್ನ ತಿನ್ನಕ ಅಂತ ಕಾಯ್ಕೊಂತ ಕುತ್ಕೊಂಡಿದ್ವಿ. ನೀವು ಚೆನ್ನಾಗತ್ತು ಬಿಡು ಮಿರ್ಚಿ ತಗೊಂಬಂದದ್ದು. ಓ ಇವತ್ತು ಪಾರಮ್ಮರ ಮನೆಗೆ ಟೀ ಪಾರ್ಟಿ ಮಸ್ತಾಕತ್ತಂಗಾದ್ರೆ. ಬರಬೇ ಕುತ್ಕೊ ಬರ್ರಿ. ಹೋಗಿ ರತ್ನಿ ಪಾರಿ ಕುತ್ಕೊ ಹೋಗ್ರಿ. ಒಂದಿಟ್ಟು ಚಾಕಿಟ್ಟು ಬರ್ತೀನಂತೆ. ಇದನ್ನೇ ಗೀತವ ಇದು ಕುತ್ಕೊಳ್ಳೋದು ಎಂತ ಚೆನ್ನಾಗೈತಿ. ಬಟ್ಟೆನೂ ಭಾರಿ ಚೆನ್ನಾಗೈತೆ ಬಿಡೆ. ಹೂನಬೇ ನಮ್ಮ ಮನೆಯವರು ಕೆಲಸ ಮಾಡ್ತಾರಲ್ಲ ಅವರು ಫ್ರೆಂಡು ಅವ್ರ ಹೆಂಡ್ತಿನೂ ಪ್ರೆಗ್ನೆಂಟ್ ಇದ್ದಾಗ ಇಂಥವೆಲ್ಲ ತರ್ಸ್ಕೊಂಡಿದ್ರಂತೆ. ಹಂಗೆ ನನಗೂ ಅವರ ಆನ್ಲೈನಾಗ ಬುಕ್ ಮಾಡಿ ತರಿಸಿ ಕಳಿಸಿದಾರೆ ನೋಡಬೇ, ಎಂತ ಚೆನ್ನಾಗದಾವೆ. ಹೂನೇ ನಮ್ಮ ಹುಡುಗನ ಎಂಥದ್ರಾಗ ಆನ್ಲೈನಾಗ ಏನೇನೋ ತರಿಸ್ತತೆ, ನಮಗೇನು ಬರೋಂಗಿಲ್ಲ. ಫೋನ್ನಾಗ ಏನೇನೋ ಮಾಡಿ ಫೋನಾಗ ದುಡ್ಡು ಹಾಕಿ ತರಿಸ್ತಾನ. ಚೆನ್ನಾಗೈತೆ ಬಿಡೆ, ಪಾಡತ್ ಬಿಡು. ಅವ್ರು ಯಾರ ಭಾರಿ ಒಳ್ಳೆಯರಿದ್ದಂಗೆ ಕಾಣ್ತಾರೆ ಬಿಡು, ಎಲ್ಲ ತರಿಸ್ಕೊಟ್ರು ನೋಡೋರು. ಆಯಮ್ಮ ಭಾರಿ ಒಳ್ಳೇದೈತೆ ಬಿಡು ಹಂಗಾರೆ. ಚೆನ್ನಾಗೈತೆ. ಮತ್ತು ಕುತ್ಕೊಳ್ಳೋದು ಯಾಕೆ ಯಾಕೆಂದ್ರಲ್ಲ ಬಟ್ಟೆ ಅವು ಚೆನ್ನಾಗದವು, ನನಗೂ ಕೊಡ್ರಿ ಅಂತ ಅನ್ಬೇಡ ಮತ್ತೆ ನೀನು. ಸುಮ್ ಕುತ್ಕೊಳ. ಈಕಿ ಅಂತೂ ಭಾರಿ ಈಕಿ. ಭಾರಿ ಏನಲ್ಲ, ಮತ್ತು ಕಂಡ್ಕೊಂಡವೆಲ್ಲ ಮತ್ತು ನಾನು ಹಾಕ್ಯಂತಾನೆ ಅಂತಿದ್ದೆ ಅಲ್ಲ, ಬಟ್ಟೆ ನೋಡಿದ ತಕ್ಷಣ ಅದಕ್ಕೆ ಅಂದಿತ್ತಾಗ. ರತ್ನಿ ಯವ್ವ ಹಬ್ಬಾ ಬಬ್ಬ ಏನು ಎಲ್ಲರೂ ಒಟ್ಟಿಗೆ ಕುತ್ಕೊಂಡ್ಬಿಟ್ಟಿದ್ದೀರಿ. ನೋಡಕ್ಕ ಒಂಥರ ಚಂದ ಐತಿ ಬಿಡು. ಅಪ್ಪ ನಮಗಂತೂ ದಿನ 3 ಜನ ಇದ್ದು ಬೇಜಾರಾಕತ್ತು. ಅಷ್ಟು ಇಲ್ಲೇ ಇದ್ಬಿಟ್ರೆ ಬೇ ನಮ್ಮನೆಗೇ ನೋಡೋಕ್ಕೆ ನನಗಂತೂ ಭಾರಿ ಖುಷಿ ಅನಿಸ್ತತಿ. ಎಲ್ಲರೂ ಇದ್ಬಿಡ್ರಿ, ಭಾಳ ಜನ ಇದ್ರು ನನಗೆ ಭಾರಿ ಖುಷಿ ಆಕತ್ ನೋಡು. ಇಬ್ಬಿಬ್ರ ಒಬ್ಬೊಬ್ಬರ ಇರೋಕೆ ಬೇಜಾರು ಅನಿಸ್ತತಿ. ಶಿವಣ್ಣ ದಿನ ಇದ್ರೆ ಅಯ್ಯೋ ದಿನ ಇರಕ್ಕೆ ಹೋಗೋಣ. ಈಗ ಪಾಪ ಬಂದ್ರೆ ನಾವು ಯಾರು ಬೇಡಕತ್ತಡಿ, ಅದನ್ನ ಹಿಡಿಯೋತ್ತಿಗೆ ಸಾಕಾಗೋಕತ್ ನಿನಗೆ. ಅದ ಅಂತ ನೋಡಿ ನಾನು. ಮಂಡಕ್ಕಿ ತಂದನಿ, ಜಿಲೇಬಿ ತಂದನಿ, ಮತ್ತೆಲ್ಲರೂ ತಿಂದ ಹೋಗ್ಬೇಕು ನೋಡ್ರಿ ಹಂಗಾರೆ ಮನೆಗೆ. ಯವ್ವ ತಗೊಳಬಿ, ಇದ್ರಾಗ ಮಂಡಕ್ಕಿ ಐತಿ ಜಿಲೇಬಿ ಐತಿ ನೋಡು. ಮಂಡಕ್ಕಿ ಜೊತೆಗೆ ಮಿರ್ಚಿ ತಿಂದ್ರಕತಿ ಅಂತೇಳಿ ಹುಡುಕಿದೆ, ಎಲ್ಲೆಲ್ಲೂ ಸಿಗ್ಲಿಲ್ಲ. ಅವ್ನು ಯಾರೋ ಒಬ್ಬನ ಈಗಿನ ಪಾತ್ರೆ ಇಡಕತ್ತದ, ಎಣ್ಣೆ ಇಡಕತ್ತದ. ಕರಿಯನ ಅಂದು ಮತ್ತೆ ಅಲ್ಲೇ ಒತ್ತಾಗಿ ನೋಡು ಒತ್ತಕತಿ ಅಂದು ಬಾರಿ ಮಂಡಕ್ಕಿ ಜಿಲೇಬಿ ತಗೊಂಬಂದ ನೋಡು, ಎಲ್ಲರಿಗೂ ಹಾಕ್ಕೊಡು. ಮಿರ್ಚಿ ತಗೊಂಬರ್ಲಿದ್ದ ಪಾಡತ್ ಸುಮ್ಮನಿರು. ಅಲ್ಲಿ ನೋಡಲ್ಲಿ ರತ್ನವ್ವ ಮಿರ್ಚಿ ಮಾಡಿದ್ಲಂತ ತಗೊಂಬಂದದಾಳ. ಹೌದಾ, ಚೆನ್ನಾಗಿ ಬಿಡಬೇ. ನನಗೆ ಮಂಡಕ್ಕಿ ಜೊತೆಗೆ ಮಿರ್ಚಿ ಇದ್ರನ ಚೆನ್ನಾಗಿತ್ತು. ಚೆನ್ನಾಗತ್ತು ರತ್ನಮ್ಮ ಮಾಡ್ಕೊಂಬಂದದ್ದು. ರತ್ನಮ್ಮ ಮಿರ್ಚಿ ಮಾಡ್ಕೊಂಬಂದದ್ದು ಚೆನ್ನಾಗತ್ತು ತಗ. ಅವ್ರಿಗೆ ಹಂಗೆ ಇಷ್ಟ ಆಗೋದಲ್ಲ ಮಂಡಕ್ಕಿ ಮಿರ್ಚಿ. ಸಣ್ಣರಿದ್ದಾಗಿಂದನೂ ಮಂಡಕ್ಕಿ ಮಿರ್ಚಿ ತಿಂದು ಬೆಳೆದಾರು ಅಂದು ಸುಮ್ಮನೆ ತಿನ್ನೋದ ಅಷ್ಟೊಂದು ತಿನ್ಬೇಡ್ರಿ, ದಪ್ಪಕ್ಕಿರಿ ಅಂದ್ರೆ ಮಾತಾ ಕೇಳಂಗಿಲ್ಲ. ಈಗ ನೋಡಿ, ಈಗ ಮಂಡಕ್ಕಿ ಜೊತೆಗೆ ಮಂಡಕ್ಕಿಗಿಂತ ಜಾಸ್ತಿ ಮಿರ್ಚಿನ ಹೋಗ ಹೊಟ್ಟೆ ಒಳಗೆ. ಎರಡ ತಿನ್ರಿ ಸಾಕು. ಇರ್ಲಿ ಬಿಡ, ಹಂಗ್ಯಾಕಂತೀಯ ಗೀತವ, ತಿನ್ಲಿ ಬಿಡು, ತಿನ್ನೋ ವಯಸ್ಸು ತಿಂತಾನೆ. ತಗೊಳಬೇ, ಎಲ್ಲರಿಗೂ ಕೊಡು. ಪಾರಮ್ಮ ಬರಲ್ಲ ನಾನು ಹೆಲ್ಪ್ ಮಾಡಕ್ಕೆ. ನಾನೇನು ಮಂಡಕ್ಕಿ ಮಿರ್ಚಿ ಎಲ್ಲ ರೆಡಿ ಮಾಡ್ಕೊಂಬರ್ಬೇಕೇನೆ. ಬೇಡ ಸುಮ್ ಕುತ್ಕೊಳ್ರಿ, ನಿಮ್ಮ ಮನೆಗೆ ಬಂದಾಗ ಹಂಗ ಎಷ್ಟು ಕಾಳಜಿ ಮಾಡ್ತೀರಿ. ಕುತ್ಕೊಳ್ರಿ, ಅದೇನು ತಟ್ಟೆಗೆ ಹಾಕ್ಯಂಬರೋದು ನನಗೇನು ವಜ್ಜಿ ಆಗಂಗಿಲ್ಲ, ಇನ್ನೂ ಗಟ್ಟಿ ಅದನಿ. ಹಂಗ್ಯಾಕೆ ಮಾಡ್ತೀವಿ, ಸುಮ್ ಕುತ್ಕೊಂಡು ಮಾತಾಡ್ಕೊಂತ ಇರ್ರಿ, ಹಾಕ್ಯಂಬರ್ತೇನೆ ಅದೆಷ್ಟತ್ತು. ಓ ಚಂದ್ರಪ್ಪ ಬಂದಲ್ಲ, ಬಾರೋ ಚಂದ್ರಪ್ಪ ಬಾ ಒಳಗೆ. ಈಗ ಚಲೋ ಆಯ್ತು ನೋಡು, ಎಲ್ಲರೂ ಇಲ್ಲೇ ಸಭೆ ಸೇರ್ಬಿಡೋದಾರ. ಅಲ್ಲೇ ಚಹಾ ಮಾಡ್ಕೊಡೋದು ಬಿಟ್ಟು ಇಲ್ಲಿ ಬಂದು ಕುಂತೀಯಲ್ಲ. ದಿನ ನಾನು ಮಾಡಿ ಚಹಾ ಕುಡಿಯೋದು ಇದ್ದೈತಿ. ಬರ್ರಿ, ಇಲ್ಲಿ ರತ್ನಮ್ಮ ಮಿರ್ಚಿ ತಂದಾಳ, ಶಿವಣ್ಣ ಈಗ ಮಂಡಕ್ಕಿ ತಗೊಂಬಂತು ತಿಂದ ಹೋಗ್ಬೇಕು ಅಂದ್ರೆ ಮತ್ತು ನಾವು ಭಾಳ ದಿನ 2-3 ದಿನ ಆತು ಬಂದಿಲ್ಲ ಅಂತ ಪಾರಂ ಕನ್ವರ್ಸಕತ್ತಂತ. ಅದಕ್ಕೆ ಕುತ್ಕೊಂಡ್ವಪ್ಪ ಸುಮ್ಮನೆ ಇಲ್ಲೇ. ಕುತ್ಕಳೆ ಚಂದ್ರಪ್ಪ, ನೀನು ಚಹಾ ಕುಡ್ದು ಹೋಗಂತಿ, ಒಂದಿಷ್ಟು ಮಂಡಕ್ಕಿ ತಿಂದು ಚಹಾ ಕುಡ್ದು ಹೋಗಂತಿ. ಕುತ್ಕ, ಅವ್ವ ಚಹಾ ಮಾಡಕ್ಕೆ ಹೋಗಿದ್ದಾಳೆ, ಕುತ್ಕ. ವಿಮಲಾ, ಪಾರಮ್ಮನ ಚಹಾ ಮಾಡಕ್ಕೆ ಹಚ್ಚಿಯಲ್ಲ, ಹೋಗಿ ಚಹಾ ಮಾಡೋಕ್ಕಾಗಂಗಿಲ್ಲ ನಿನಗೆ? ವಯಸ್ಸಾದ್ರಿ ಕೆಲಸ ಹಚ್ಚಿದ್ದೀರಿ, ಅಷ್ಟು ಕುತ್ಕೊಂಡಿಲ್ಲಿ. ಇಲ್ಲ ಶಿವಣ್ಣ, ನಾನು ಹೆಲ್ಪ್ ಮಾಡಕ್ಕೆ ಬರಲ್ಲ ಅಂತ ಅಂದೆ. ಬೇಡ ಕುತ್ಕೊಳವ ಅಂತ ಬೈದು ಎಲ್ಲನೂ ಕುಂದ್ರಿಸತ್ತಿಲ್ಲಿ ಪಾರಮ್ಮ. ಅವ್ರು ಓಕನಿ ಅಂದರು ಮರಿಯ, ಅವನ ಬೇಡ ಅಂದ್ಲು. ನಾನಿನ್ನು ಗಟ್ಟಿದನಿ, ನೀವು ನಿಮ್ಮ ಮನೆಗೆ ಬಂದಾಗ ಎಷ್ಟು ಕಾಳಜಿ ಮಾಡ್ತಾರ ಅಂದು ಕುಂದ್ರಿಸಿ ಹೇಳವ್ರನ್ನ. ಕುತ್ಕ ಬಾ. ಎಲ್ಲರೂ ತಗೊಳ್ರವ, ತಿನ್ರಿ. ಮತ್ತೇನಣ್ಣ ಶಿವಣ್ಣ? ಏನಿಲ್ಲಪ್ಪ, ರಾಗಿ ಹಾಕಿದ್ದೀರಿ ನಾನು. ಹೊಲ ಒಡ್ಸಿದೆ ಮೊನ್ನೆ, ನಾ ಮಳೆ ಬಂದತಿ ಅಂದು. ಶಿವಣ್ಣ ಹೊಲ ಒಡ್ಸಿದೆ, ನೀವು ಒಡ್ಸಿದ್ರಿ ನಾನು? ನಾನಿನ್ನೇನು ಹೊಡ್ಯಕ್ಕೆ ಹೋಗಲ್ಲ, ಡ್ಯೂಟಿಗೆ ಹೋಗಿರ್ತಾನಲ್ಲ. ಅದೇ ಅವನಿಗೆ ಪರ್ಮನೆಂಟ್ ಹೇಳಿದ್ನಪ್ಪ, ಹೊಲ ಹೊಡೆದನಿ ಅಂತ ಅಂದ. ಮಳೆ ಬಂದತಿ, ಚೆನ್ನಾಗಿ ಬಂದತಿ ಅಂದು. ಈಗ ಗೊಬ್ಬರ ಹಾಕ್ಬೇಕು ಅಂತ ಅಂದ. ಅದೇ ಈಗ ಅವನ್ನ ಕರ್ಕೊಂಡು ಹೋಗ್ಬೇಕು ಸಾಯಂಕಾಲ. ಅದೇನೋ ಹೆಬ್ಬಟ್ಟು ಕೊಡ್ಬೇಕಂತೆ. ಅವರು ಹೆಬ್ಬಟ್ಟು ಕೊಡಲಿಲ್ಲಿದ್ರೆ ಮತ್ತು ಹೊಲ ಅವನ ಹೆಸರಿಗೆ ಐತಲ್ಲ, ಮತ್ತು ಹೆಬ್ಬಟ್ಟು ಕೊಡಲಿಲ್ಲಿದ್ರೆ ಅದೇನೋ ರಾಗಿನ ಹಾಕಿಲ್ಲ ಅಂತ ಏನೋ ಕನ್ಸಿಡರ್ ಮಾಡ್ತಾರೇನೋ ಅಂತ ಅಂದ್ರಪ್ಪ. ಏನೋ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ. ಇನ್ನೊಂದ್ಸರಿ ಫೋನ್ ಮಾಡಿ ಕೇಳ್ಕೊಂಡು ಆಮೇಲೆ ಅವ್ನ ಕರ್ಕೊಂಡು ಹೋಗಿ ಹೆಬ್ಬಟ್ಟು ಕೊಡ್ಬೇಕು. ನಾಳೆ ಸಾಯಂಕಾಲ ಹೋಗ್ಬರ್ತೀನಿ.
ಹೌದೇನ ಹೌದಿದ್ರಪ್ಪ ಅಲ್ಲಿ ಹೆಬ್ಬಟ್ಟೇನೋ ಕೊಡ್ಬೇಕು ಹೊಲ ಯಾರ ಹೆಸ್ರಿಗೆ ಐತೆ ಹೆಬ್ಬಟ್ಟು ಕೊಟ್ಟಾದ್ಮೇಲೆ ಗೊಬ್ಬರ ಕೊಡ್ತಾರ ಅಂತ ಅಂದು ಕೇಳ್ಬೇಕು ಯಾರಿಗಾರ ಪೂರ್ತಿ ಮಾಹಿತಿ ಕೇಳ್ಕೊಂಡು ಹೋಗಂತಾಗ ನಾಳೆ. ಶ್ವೇತವ ಏನೋ ತಿರುಪತಿಗೆ ಹೋಗಿದ್ರಂತಲ್ಲ ಮೊನ್ನೆ. ಗೀತಾ ಒಂದು ಫೋಟೋ ಶೂಟ್ ಮಾಡಿಸಿ ರಾತ್ರಿನೂ ಹೋಗ್ಬಿಟ್ಟಿದ್ದಾರೆ. ಗಂಡ ಹೆಂಡತಿ ನಮಗೊಂದು ಮಾತು ಹೇಳಿಲ್ಲಲ್ಲ, ಹಂಗೆ ಹೋಗಿದ್ದೀರಿ? ಅಯ್ಯೋ ಪಾರಮ್ಮ, ನಮಗೆ ಹೋಗೋದು ಗೊತ್ತಿರಲಿಲ್ಲ. ಇದಕ್ಕಿದಂಗೆ ಯಾಕೆ ಹೋಗ್ಬೇಕು ಅಂತ ಅನಿಸ್ತು. ಮತ್ತಿನ್ನೇ ನಮ್ಮ ಮನೆಗೆ ಲ್ಯಾಪ್ಟಾಪ್ ಐತಿ, ಬಡ ಬಡ ಟ್ರೈನ್ ಬುಕ್ ಮಾಡಿದ್ರು, ಹಂಗೆ ಕರ್ಕೊಂಡು ಹೋಗಿಬಿಟ್ರು. ನಾನು ಫಸ್ಟ್ ಟೈಮ್ ಹೋಗಿತ್ತು. ನಾನು ವಿಡಿಯೋದಲ್ಲೆಲ್ಲ ನೋಡಿದ್ನಲ್ಲ. ಅಯ್ಯೋ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ತುಂಬ ಹೊತ್ತು ಕಾಯಬೇಕು, 18 ತಾಸನೇ 20 ತಾಸು ಒಂದಿನ ಪೂರ್ತಿ ಆಕತಿ ಅಂತ. ನನಗೆ ಯಾಕೋ ಭಯ ಆದಂಗೆ ಆಗ್ಬಿಡ್ತು, ಹೆಂಗಪ್ಪ ಹೋಗೋದು ಅಂತಂದು ನಮ್ಮನೆಯವ್ರು ಅದಾರಲ್ಲ, ಬಿಡ್ಬೇಕಲ್ಲ, ಕರ್ಕೊಂಡು ಹೋಗೇ ಬಿಡ್ಬೇಕ ನನ್ನ. ಅದು ಹಂಗಲ್ಲೇ ಶ್ವೇತಾ, ನಾವು ದೇವ್ರು ನೋಡ್ಬೇಕು ಅಂತ ಅನ್ಕೊಂಡಾಗ ಹೋಗೋಕ್ಕಾಗಂಗಿಲ್ಲ. ತಿಮ್ಮಪ್ಪ ಯಾವಾಗ ನಮ್ಮನ್ನ ನೋಡ್ಬೇಕು ಅಂತ ನೋಡು ಆವಾಗ ಕರೆಸ್ಕೊಂತಾನ. ನಮ್ಮಪ್ಪ ದೊಡ್ಡನವ ಅವನು ತಿಮ್ಮಪ್ಪ. ಹೋಗಿ ಬಂದು ಚೆನ್ನಾಗತ್ತು ಬಿಡು. ಹೆಂಗಾತು ದರ್ಶನ? ಭಾಳ ತಾತ ದರ್ಶನ ಮಾಡೋದಕ್ಕೆ? ಹೋದ್ವಲ್ಲ, ರೂಮ್ ಬುಕ್ ಮಾಡ್ಕೊಂಡು ರೂಮ್ನಾಗ ಇದ್ವಿ. ಅವರು ಟಿಕೆಟನ್ನು ಕೊಡ್ತಾರಂತಲ್ಲ ಟಿಕೆಟ್ ತಗೊಂಡು ಹೋದ್ರೆ ಲಘು ದರ್ಶನ ಆಕತಿ ಅಂತಂದು ಮತ್ತೆ ಟಿಕೆಟ್ ತಗೋಣ ಅಂದ್ವಿ. ಟಿಕೆಟ್ ಯಾವ ಟೈಮಿಂಗ್ ಕೊಡ್ತಾರೋ ಏನೋ ಅಂತ ಗೊತ್ತಾಗಲಿಲ್ಲ. ಆದ್ರೂ ಹಂಗೆ ಹೋದ್ವಿ, ನೋಡೋಣ ಟಿಕೆಟ್ ಸಿಗ್ತದೆ ಇಲ್ಲ ಅಂತೇಳಿ ಲೈನ್ ನಿಂತ್ಕೊಂಡ್ವಿ. ಅಯ್ಯಯ್ಯಪ್ಪ, ಇನ್ನೇನು ಒಳಗೆ ಬಿಡ್ಬೇಕು ನೋಡು. ಜನ ನೂಗ್ತಾರ, ಗಂಡ್ಮಕ್ಳು ಅನ್ನಂಗಿಲ್ಲ ಹೆಣ್ಮಕ್ಳು ಅನ್ನಂಗಿಲ್ಲ. ಅಲ್ಲ ಕ್ಯೂ ಹಚ್ಬೇಕಲ್ಲ. ಅಯ್ಯಪ್ಪ, ನಾನಂತೂ ಸಂಧ್ಯಾಗ ಸಿಕ್ಕಂದು ಉಸಿರು ಕಟ್ತಂಗೆ ಆಗ್ಬಿಡುತ್ತು. ಅಯ್ಯಯ್ಯಪ್ಪ, ಇದೇನ ಮರ ಅನ್ಕಂದೆ. ಅಯ್ಯಪ್ಪ ತಿಮ್ಮಪ್ಪ, ನೀನು ನೋಡಕ್ಕೆ ಫಸ್ಟ್ ಟೈಮ್ ಬಂದ, ನೀನ ಕಾಪಾಡಪ್ಪ ಅನ್ಕಂದೆ. ಆಮೇಲೆ ಲೈನ್ ಹಚ್ಚಕ್ಕೆ ಓಡೋಗಿ ಲೈನ್ ಹಚ್ಚಿದ್ವೇ. ಅದು ಒಂಥರ ಭಾರಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮತ್ತೆ ಟಿಕೆಟ್ ಏನು ಲಘು ಸಿಗ್ತಾ ಏನು ಲೇಟ್ ಆತ? ಅಯ್ಯೋ ಚಂದ್ರಣ್ಣ, ದೇವ್ರ ದಯೆ, ಫಸ್ಟ್ ಟೈಮ್ ನೋಡಕ್ಕೆ ಹೋಗಿದ್ದೀವಿ. ಏನು 1 ತಾಸೇನ 1.5 ತಾಸೇನ ನೋಡಿ ಅಷ್ಟಕ್ಕಾದದ್ದು. ಒಂದು ಹೆಚ್ಚು ಕಮ್ಮಿ 1-2 ತಾಸು ಹಿಡ್ಕೊಳ್ರಿ. 2 ತಾಸಿಗೆ ಟಿಕೆಟು ಸಿಕ್ಕೇ ಬಿಡ್ತು. ಮರುದಿನ ಮಧ್ಯಾಹ್ನ 12 ಗಂಟೆಗೆ ಅಂದು ಅದೇನು ದುಡ್ಡಿರಲಿಲ್ಲ ಬಿಡು, ನಾ ದುಡ್ಡು ಐತಿ ಅಂದ್ಕೊಂಡಿದ್ದೆ. ಸರ್ವದರ್ಶನಕ್ಕೆ ಟಿಕೆಟ್ ಸಿಕ್ತು. ಬೆಳಗ್ಗೆ ಹೋದ್ವಿ. ಭಾಳ ಜನ ಇರ್ತಾರ. ಅದೇನೋ ಒಂದು ರೂಮ್ನಾಗ ಕೂಡಾಕ್ತಾರಂತಲ್ಲ, ಕೂಡಾಕಿ 1-2 ತಾಸು 3 ತಾಸು ಕಾಯ್ಬೇಕಾಕತಿ ಅಂತ ಅಂದ್ರಪ್ಪ. ನಾನು ಮನಸ್ಸು ಗಟ್ಟಿ ಮಾಡ್ಕೊಂಬಿಟ್ಟೆ. ಹೆಂಗೂ ಟಿಕೆಟ್ ಸಿಕ್ಕತಿ, ಏಟತ್ತಿಗಾರ ಯಾಕಾರ ಆಗಲಿ ಅಂದು ದರ್ಶನ ಮಾಡ್ಕೊಂಡೆ ಹೋದ್ರಾತು ಅಂತ ಗಟ್ಟಿ ಮನಸ್ಸು ಮಾಡ್ಕೊಂಡೆ. ಅದೇನು ನಾವು ಅನ್ಕೊಂಡಂಗೆ ಆಗಲಿಲ್ಲ ಬಿಡು. ಮತ್ತೆ ಏನಾಯ್ತು? ಭಾಳತ್ಕಾದ್ರೆ ಹೆಂಗ ಮತ್ತೆ? ಅಯ್ಯೋ ಇಲ್ಲ ಬೇರತ್ ನಮ್ಮ ಭಾಳತ್ತೇನು ಕಾಯಲಿ ನೋಡು. ಸುಮ್ಮನೆ ಹೋಗಿದ್ದ. ಅದು ಏನು ಗೋವಿಂದ ಅನ್ಕಂತ ಹೋಗ್ಬಿಟ್ರೆ ಹೋಗೋದು ಗೊತ್ತಾಗಂಗಿಲ್ಲ, ಬರೋದು ಗೊತ್ತಾಗಂಗಿಲ್ಲ. ದೇವರು ದಯೆ ಮಹಿಮೆ ಅಂತಾರಲ್ಲ, ಸುಳ್ಳಲ್ಲ. ನಾನು ಹೆಂಗಪ್ಪ ಹೋಗೋದು ಅಂತ ಹಿಂದಿನ ದಿನ ರಾತ್ರಿಯೆಲ್ಲ ಚಿಂತೆ ಮಾಡಿದ್ದೆ. ಎಲ್ಲಿ ಭಾಳ ತಕತ್ತು 18 ತಾಸು ಒಂದಿನ ಪೂರ್ತಿ. ನನಗೆ ಕಾಯಕ್ಕೆ ಬೇಜಾರಾಗಲ್ಲ ನನಗೆ ಸ್ನಾನ ಮಾಡಿದ ತಕ್ಷಣವೇ ಮಡಿಯಿಂದ ಹಂಗೆ ದೇವ್ರು ನೋಡ್ಬಿಡ್ಬೇಕು. ಅವಾಗ ಒಂಥರ ಏನೋ ಸಮಾಧಾನ. ಮತ್ತು ಒಂದೊಂದು ದಿನ ಕಾದ್ರ ಅಲ್ಲಿ ಇಲ್ಲಿ ವಾಶ್ರೂಮಿಗೆ ಹೋಗ್ಬೇಕಾಕತಿ, ಸರಿ ಅನ್ಸಲ್ಲ ಅಂತ ಅನ್ಕೊಂಡಿದ್ದೆ. ಅದು ಹಂಗೆ ಏನೋ ದೇವ್ರ ಮಹಿಮೆ. ಸುಮ್ಮನೆ ರೂಮ್ನಾಗ ಕೂಡ ಹಾಕಿದ್ದಿಲ್ಲ, ಏನಿಲ್ಲ ನೋಡು. 1-5 ತಾಸಿಗೆ ಅಲ್ಲೇ ದರ್ಶನ ಆಗೇ ಬಿಡ್ತು. ಹೌದಾ? ಪುಣ್ಯ ಮಾಡಿದ್ರು ಬಿಡವ. ನಾವು ಅವಾಗ ಹೋದಾಗ ಒಂದೊಂದು ದಿನ ಎಲ್ಲ ಕಾದಿದ್ದೇವೆ ಶ್ವೇತಾ. ಫಸ್ಟ್ ಟೈಮ್ ಹೋಗಿದೀಯಾ? ತಿಮ್ಮಪ್ಪನ ದಯ ಆಯ್ತು ಬಿಡು ನಿನ್ನ ಮೇಲೆ. ಹೂನಬೇ, ನನಗೆ ಭಾರಿ ಖುಷಿ ಆಗ್ಬಿಡ್ತು. ನೋಡಿದ್ದೀನಿ, ನನಗೆ ಇನ್ನೂ ಸ್ವಲ್ಪ ಹೊತ್ತು ನೋಡ್ಬೇಕು ಅಂತ ಅನ್ಸೋದು. ಅವ್ರು ಹೇಳ್ಬಿಡ್ತಾರ ನೋಡೋಕ್ಕೆ, ಅಷ್ಟು ದೂರ ಕಾದಿರ್ತೀವಿ. ತಿಮ್ಮಪ್ಪನ ಏಟ್ ನೋಡಿದ್ರು ಸಾಕಾಗಂಗಿಲ್ಲ ಬಿಡಬೇ. ನನಗೆ ದರ್ಶನ ಮಾಡಿದ ತಕ್ಷಣ ಇನ್ನೊಂದ್ಸರಿ ಕೇಳ್ಕೊಂಡು ಒಳಗೆ ಹೋಗೋಣ ಅನ್ಸ್ಬಿಡ್ತು. ನಮ್ಮನೆಯರೇ ಹಂಗೆ ಬಿಡೋದಿಲ್ಲ ಬಾ ಅಂತಂದು, ನಿನ್ನಿಂದೆ ಭಕ್ತರು ಭಾಳ ಇರ್ತಾರೆ, ಅವರು ನೋಡ್ಬೇಕು, ಹಾಗಾಗಿ ಬೇಗ ಕಳಿಸ್ತಾರೆ ಅಂತಂದರು. ನನಗಂತೂ ತಿಮ್ಮಪ್ಪ ನೋಡಿ ಇನ್ನೊಂದ್ಸರಿ ನೋಡ್ಬೇಕು ಅಂತ ಆಸೆನೇ ತಿರಂಗಿಲ್ಲ. ತಿಮ್ಮಪ್ಪನ ಏಟ್ ನೋಡಿದ್ರು ಸಾಕಾಗಂಗಿಲ್ಲ ಬಿಡಬೇ. ತಿಮ್ಮಪ್ಪನ ದರ್ಶನ ಮಾಡಿದರು ಎಲ್ಲರಿಗೂ ಹಂಗೆ ಅನ್ಸೋದು. ಅವನನ್ನ ಎಷ್ಟು ನೋಡಿದ್ರು ಸಾಕಾಗಂಗಿಲ್ಲ ಬಿಡವ ನಮ್ಮ ತಿಮ್ಮಪ್ಪನ. ಅವನ ಬಗ್ಗೆ ಏಟ್ ಹೇಳಿದ್ರು ಸಾಲದೆ ಶ್ವೇತಾ. ಪುಣ್ಯಾತ್ಮನ ನೋಡೋಕೆ
ಆ ದೇವ್ರನ್ನ ನೋಡೋಕೆ ಎರಡು ಕಣ್ಣು ಸಾಕಾಗಂಗಿಲ್ಲ. ಆಮೇಲೆ ಎಷ್ಟು ನೋಡಿದ್ರೂ ತಿರ್ಗಾ ನೋಡ್ಬೇಕು ಅಂತ ಆ ತಿಮ್ಮಪ್ಪನ ನಮಗೆ ಆ ಥರ ಆಸೆ ತರಿಸ್ತಾನಂತೆ. ಅದೇ ಅವನೇ ದೊಡ್ಡನು, ಅವನೇ ಆದಿ, ಅವನೇ ಅಂತ್ಯ ಅಂತ ಅಷ್ಟೇ. ಮನುಷ್ಯನ ಜೀವನದಾಗ ಏನೇನಿಲ್ಲ, ದೇವರೇ ದೊಡ್ಡನು ಅನ್ನೋ ಆಸೆ ಯಾಕೆ ತರಿಸ್ತಾನ ಅಂದ್ರೆ ದೇವರೇ ದೊಡ್ಡನು, ಅವನನ್ನೇ ನೋಡ್ಬೇಕು, ಅವನೇ ಆದಿ ಅವನೇ ಅಂತ್ಯ ಅಂತ ಹಂಗೆ ಅಂತಾರ. ಅದಕ್ಕಾಗಿ ನಮಗೆ ಹಂಗೆ ಆಸೆ ಬರ್ತದಂತ ನೋಡವ. ಯಾರ ನನಗೆ ಹೇಳಿದ್ದು. ತಿಮ್ಮಪ್ಪನ ದರ್ಶನ ಪಡೆಯೋದಕ್ಕೂ ಪುಣ್ಯ ಮಾಡಿರ್ಬೇಕು. ಎಲ್ಲರೂ ಅನ್ಕಂದಂಗೆ ಹೋಗೋಕ್ಕಾಗಲ್ಲ, ಅವ್ರ ಹಾಗೆ ಕರೆಸ್ಕೊಂಡಾಗ ನಾವು ಹೋಗ್ಬೇಕಾಗತ್ತಷ್ಟೇ. ಅಯ್ಯಪ್ಪ ತಿಮ್ಮಪ್ಪ ನೀನೇ ಕಾಪಾಡಪ್ಪ. ತಿಮ್ಮಪ್ಪ ಭಾರಿ ದೊಡ್ಡನು, ಎಷ್ಟು ಹೇಳಿದ್ರು ಸಾಕಂಗಿಲ್ಲ. ಹೆಂಗ ಬಂದಲ್ಲ ಬಿಡು ಆತಗೆ. ಇನ್ನೊಂದ್ಸರಿ ಕಾಲ ಕೂಡಿದ್ರೆ ಅಷ್ಟು ಒಂದೇ ಸರಿಗೆ ಹೋಗೋಣಂತ. ಗೀತಾ ಹೋಗಿ ಪಾಪು ಆಗಲಿ, ಆದ್ರೆ ಅಷ್ಟು ಒಂದೇ ಸರಿಗೆ ಹೋಗೋಣಂತ. ಏನೋ ಶಿವು? ಹೂನ ಬೇ, ಹೋಗೋಣಂತ ತಗೊಳ್ರಿ, ಅಷ್ಟು ಒಂದ್ಸರಿ ಹೋಗೋಣಂತೆ. ಮಂಡಕ್ಕಿ ಒಳ ಭಾರಿ ಚೆನ್ನಾಗಿದಾವ ನೋಡ ಇವು. ಚೆನ್ನಾಗಿದಾವ ನೋಡಿ ಮಂಡಕ್ಕಿ. ಅದನ್ನ ಬೇ, ಮೂಲೆ ಮನೆಯಾಗ ಇಬ್ರು ಗಂಡ ಹೆಂಡತಿ ಮಾಡ್ತಾರ ನೋಡು, ಭಾರಿ ಚೆನ್ನಾಗಿ ಮಾಡ್ತಾರ ಅವ್ರು ಮಂಡಕ್ಕಿನ. ಅದ್ರ ಜೊತೆ ಪುದೀನ ಚಟ್ನಿ, ಮಿರ್ಚಿ ಮಾಡಿಲ್ಲ ಲೇಟ್ ಆಗತ್ತೆ ಅಂದು ಚಟ್ನಿ ಕೊಡ್ರಿ ಅಂತ ಹಂಗೆ ತಗೊಂಬಂದೆ ನೋಡು. ಯವ್ವ ರತ್ನಮ್ಮ, ಮಿರ್ಚಿ ಅಂತೂ ಭಾರಿ ಚೆನ್ನಾಗಿದೆ ಬೇ, ಇನ್ನೊಂದೆರಡು ತಗೊಂತಾನೆ. ತಗೊಳ್ಳೆ ಶ್ವೇತಾ, ತಿನ್ನಕ್ಕಂತನ ತಗೊಂಬಂದಿರೋದು, ತಿನ್ನು. ಇವ ಮಂಡಕ್ಕಿನೂ ಚೆನ್ನಾದವು. ಜಿಲೇಬಿ ಅಂತೂ ಅದ್ರ ರಸ ಅದು ಸಕ್ರೆ ಅದು ಭಾರಿ ಕಮ್ಮಗಾಕಿ ಚಂದಾಗಿ ರುಚಿ ಮಾಡಿದಾರೆ ನೋಡಿ ಇವರು. ಅಪ್ಪ ಭಾರಿ ಚೆನ್ನಾಗದು ಜಿಲೇಬಿ. ಇವತ್ತಿನ ಟೀ ಪಾರ್ಟಿ ಸೂಪರು. ಇದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ನನಗಂತೂ ಭಾಳ ಇಷ್ಟ. ನಮ್ಮ ಸಿಟಿಗಂತೂ ಈ ಥರ ಇರಲೇ ಇಲ್ಲ. ನನಗಂತೂ ಭಾಳ ಖುಷಿ ಈ ಥರ ಎಲ್ಲ ನಿಮ್ಮ ಜೊತೆಗಿರೋದು. ನಾನು ಪ್ರೆಗ್ನೆಂಟ್ ಆದಾಗ ಹಿಂಗೆ ಮಾಡ್ಕೊಂಬರ್ಬೇಕು ನೋಡು. ಪಾರಮ್ಮ, ಭಾಗ್ಯಮ್ಮ, ರತ್ನಮ್ಮ, ವಿಮಲಕ್ಕ ಮರಿಬೇಡ್ರಿ ಹಂಗಾರೆ. ಹೂನೇ ಶ್ವೇತವ, ಮರೆಯಂಗಿಲ್ಲ. ನಾವು ಯಾಕೆ ಮರಿತೇವಿ? ಒಬ್ಬಾಕಿ ಮಗಳಾಗಿ ನೀನು ಸಿಟಿಯಾಗಿದ್ದು ಇಲ್ಲೆಲ್ಲ ನಮಗೆ ಹೊಂದ್ಕೊಂಡಿರೋದ ಹೆಚ್ಚಿನ ಮಾತು. ಲಘು ಲಘು ನೀನು ಹೊಟ್ಟೆಲಾಗು, ಎಲ್ಲ ಮಾಡ್ಕೊಂಬರ್ತೇವೆ. ವಿಮಲಾ, ಇದೇ ಖುಷಿಗೆ ಒಂದು ಹಾಡು ಬರ್ಬೇಕತ್ತಲ್ಲ ಈಗ. ಅದಕ್ಕೇನಂತ ಹಾಡೋದೇ ಈಗ. ರೀ ರೆಡಿ, ಶುರು ಮಾಡ್ರಿ. ಮಂಡಕ್ಕಿ ತಿನ್ನು ಬಾರೆ ಮಾವನ ಮಗಳೇ, ಮುತ್ತಿಕ್ಕುವಾಗ ಬ್ಯಾಡ ರಾಂಗೂರಗಳೇ. ಚುಪ್ಪು ಚಕ್ಕ ಚುಪ್ಪು ಚಕ್ಕ. ಮಂಡಕ್ಕಿ ತಿನ್ನು ಬಾರೆ ಮಾವನ ಮಗಳೇ, ಮುತ್ತಿಕ್ಕುವಾಗ ಬ್ಯಾಡ ರಾಂಗೂರಗಳೇ. ಸೋಮವಾರ ಸಂತೆಗೆ ಬಾರೆ ಭೀಮನ ಮಗಳೇ, ಬಿಗಿದಾಡುವಾಗ ಬ್ಯಾಡ ತಂಟೆ ತರಲೇ. ಕಟುಬಂಡಿಯ ಹೊತ್ತಾಯಿತು, ಹೊತ್ತು ಮುಳುಗುವ ಮುಂಚೆ ಹಟ್ಟಿಗೆ ಬಂದ್ರಾಯಿತು. ಮಂಡಕ್ಕಿ ತಿನ್ನು ಬಾರಿ ಮಾವನ ಮಗಳೇ, ಮುತ್ತಿಕ್ಕುವಾಗ ಬ್ಯಾಡ ರಾಂಗೂರಗಳೇ. ಯವ್ವ ನೋಡ್ರಿ, ಇವ್ರಿಬ್ರು ಗಂಡ ಹೆಂಡ್ತಿನ. ಜನಮದ ಜೋಡಿ ಇವ್ರಿಬ್ರು. ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಲಾಂಗ್ ವಿಡಿಯೋ ಮಾಡಿದ್ದೀನಿ, ತುಂಬ ಇಷ್ಟಪಟ್ಟು ಮಾಡಿದ್ದೀನಿ. ಈ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ದೀರಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮತ್ತು ಲೈಕ್ ಮಾಡ್ತಿರಲ್ಲ, ಲೈಕ್ ಮಾಡದೆ ಹಾಗೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡ್ದೇನೂ ಕೂಡ ಹಾಗೆ ಹೋಗಬೇಡಿ. ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಧನ್ಯವಾದಗಳು. ಮುಂದಿನ ಎಪಿಸೋಡಲ್ಲಿ ಮತ್ತೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.